ಕರೆಸಿದನು, ಔಷಧಿಯನ್ನು ಮಾಡಿದರೆ ಆದರೆ ಯಾವ ಪ್ರಯೋಜನವೂ ಆಗಲಿಲ್ಲ. ಅತ್ತ ಸಾಯಲಾರದೆ ಇತ್ತ ಬದುಕಲಾರದೆ ಸ್ಥಿತಿಯಲ್ಲಿದ್ದೇನೆ. ಪರಶಿವನ ಹಾಗೆ ಬಂದಿದ್ದೀರಿ ಸ್ವಾಮಿ, ಏನಾದ್ರೂ ದಾರಿ ತೋರಿಸಿ. ದಾರಿಯೊಂದಿದೆ ಪುಣ್ಯ ಮರುಗದಿರು ರಿಪನಿ ಯಕ್ಷಲೋಕದ ವರ ಮಹೇಂದ್ರ ಮಣಿ ಪ್ರಯೋಗಿನಿ ಸರಿಯರುದು ನೀ ತರಿಸು, ಸರಿಯಗುದು ನೀ ತರಿಸು ವೀರರೆಗಳು ಶುಭವಗುದು ಮರುಗದಿರು ನೃಪನಿ ಮರುಗದಿರು. ಮರುಗಬೇಕಾದಂತಹ ಅವಶ್ಯಕತೆಯೇ ಇನ್ನೂ ಇಲ್ಲ. ಅದಕ್ಕೆ ಸೂಕ್ತವಾದಂತಹ ಔಷಧವನ್ನು ನಾನು ಹುಡುಕಿದ್ದೇನೆ. ಆದ್ರೆ ಈಗೆಲ್ಲ ಸುಲಭವಾಗಿ ಮುಟ್ಟಿಸುವುದಕ್ಕಾಗುವುದಿಲ್ಲ. ಅಲ್ಲ, ಇಲ್ಲಿ ಇದ್ರೆ ಅಲ್ವಾ ಮುಟ್ಟಿಸುವುದು? ಈಗ ಇಲ್ವಾ? ಈಗ ಇಲ್ಲ. ತರಿಸುವಂತಹ ವ್ಯವಸ್ಥೆ ಮಾಡಬೇಕು. ಅಂದ್ರೆ ಹತ್ತಿರದಲ್ಲಿ ನೇರವಾಗಿ ಯಕ್ಷಗಾನವನ್ನು ಸೇರಬೇಕು. ನಾನು ನನ್ನ ಅವಸ್ಥೆಯಲ್ಲಿದ್ದೇನೆ. ನೀವು ಹೇಳ್ತೀವಿ ಯಕ್ಷಲಾಗಕ್ಕೆ ಹೋಗಿ ಮಣಿ ತರಬೇಕು, ಇದೆಲ್ಲ ಆಗುವಂತದ್ದು ಅಲ್ಲ. ಆಗಲೇ ಸ್ವಲ್ಪ ನಮ್ಮಲ್ಲಿ ಸ್ವಲ್ಪ ಬಿಚ್ಚಬೇಕು, ಖರ್ಚು ಮಾಡಬೇಕು. ಖರ್ಚು ಮಾಡಿ ಆಗಿದೆ ಸ್ವಾಮಿ. ಗಂಟು ಕೊಂಡು ಹೋದದ್ದು ಬಿಟ್ಟರೆ ಗಂಟು ನೋವು ಇನ್ನೂ ಕೂಡ ಆಗ್ತಿದೆ. ಅಂದ್ರೆ ಆ ಯಕ್ಷಲೋಕದಲ್ಲಿ ಮಹೇಂದ್ರ ನೀಲಮಣಿ ಎನ್ನುವುದೊಂದಿದೆ. ಅದನ್ನು ಯಾರು ತರ್ತಾರೆ? ಅದಕ್ಕೊಂದು ವ್ಯವಸ್ಥೆಯನ್ನು ನೀನು ಮಾಡಬೇಕು. ನಿನ್ನಲ್ಲಿ ಬೇಕಾದಷ್ಟು ಉಂಟಲ್ಲ, ಅದರಲ್ಲಿ ಅರ್ಧ ರಾಜ್ಯವನ್ನು ತಂದವರಿಗೆ ಕೊಡ್ತೇನೆ ಎನ್ನುವ ಹಾಗೆ ಡಂಗುರ ಸಾರಿ ಒಂದು ಕೆಲಸ ಮಾಡುವ ಸ್ವಾಮಿ. ಸೂಚನೆ ಕೊಟ್ಟದ್ದು ನೀವೇ ಅಲ್ವಾ? ನೀವೇ ಹೋಗಿ ತನ್ನಿ. ಯೋಗಿಗಳೇ, ಉತ್ತರವನ್ನು ನಿಮಗೇ ಬಿಟ್ಟು ಕೊಟ್ಟಿದ್ದೆ. ಹಾಗಾಗುವುದಿಲ್ಲ. ಒಂದು ಮತ್ತು ನಾನು ಇಲ್ಲಿಗೆ ಬರ್ತೇನೆ. ಮೊದಲೇ ಅದನ್ನು ತಂದು ಈಗ ಮುಟ್ಟಿಸಿ ಕಾಲು ಕಡಿಮೆ ಆಗುದಿಲ್ವಾ? ಮತ್ತೆ ವೀರರೆಲ್ಲ ಇದ್ದಾರಲ್ಲ, ಅಲ್ಲೆಲ್ಲ ನೋಡುದು, ಅಲ್ಲಿ ನೋಡು ಡಂಗುರ ಸಾರಿಸಿದ್ರೆ ಖಂಡಿತ ಈ ಸಮಯದ ಕಾಲು ನೀನು ನೋಡಕ್ಕೆ ತಕ್ಕಂಬಂದಿದೆ. ಮತ್ತೆ ಗುಣ ಆಗುತ್ತೆ. ಮೊದಲ ಆರೋಗ್ಯ ಸರಿಯಾಗಬೇಕು. ಈ ತಕ್ಷಣವೇ ನಮಗೆ ಹೊರಡುತ್ತೇನೆ. ಯಾವಾದರೂ ಹೋಗಿ ಮಹೇಂದ್ರ ನೀಲಮಣಿಯನ್ನು ತಂದು ನನ್ನ ಕಾಲು ನೋವನ್ನು ಗುಣ ಮಾಡುತ್ತಾರೋ ಅರ್ಧ ರಾಜ್ಯವನ್ನು ಬಿಟ್ಟುಕೊಡ್ತೇನೆ. Vivi tu vida, vivi tu vida,